ಸಿರುಗುಪ್ಪ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಯೂಸಫ್. ಈ ಥರ ಪ್ರೀತಿ ಸದಾ ನಮ್ಮ ಸಿರುಗುಪ್ಪದ ಜನರು ನನ್ನ ಮೇಲೆ ಇಟ್ಟಿದ್ದಾರೆ. ಹೀಗೆ ಇಡ್ತಾ ಇರಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈ ಒಂದು ಚಿಕ್ಕ ವಿಡಿಯೋ ನಮ್ಮ ಸಿರುಗುಪ್ಪ ತಾಲೂಕಿದೆ ಆಗಿರ್ತಕ್ಕಂಥದ್ದು, ಸ್ವಲ್ಪ ನೋಡ್ಕೊಂಡು ಬನ್ನಿ, ಆದ ನಂತರ ಮಾತಾಡೋಣ. ನೋಡು, ಯಾವುದೋ ಬೇರೆ ಕಂಟ್ರಿ ಹೋಗೋದಾರ ಒಂಥರ ಉಗಾಂಡಾಗ ಹೋಗೋತರ ಬೆಟ್ಟ ಹತ್ಬೇಕು, ಫಾಲ್ಸ್ ನ ದಾಟಬೇಕು, ಜಿಪ್ಲೈನ್ ಅಲ್ಲಿ ಹೋಗ್ಬೇಕು. ಬೈಕಲ್ಲಿ ಹೋಗೋರ್ಗೆ ಆಕ್ಸಿಜನ್ ಸಿಗಲ್ಲ, ಫುಲ್ ಧೂಳು. ಒಂದು ಗುಂಡಿಗೆ ಬಿಚ್ಚಬೇಕು, ಇಲ್ಲಾಂದ್ರೆ ಡಸ್ಟ್ ಕುಡ್ದಿ ಅವ್ನ ಅಮ್ಮನ್ ಸದಬ್ರು. ನಾನು ಒಂದ್ 10 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಇವಾಗೇನೋ ಸ್ವಲ್ಪ ಮುಂದೆ ಟಾರಾಗವ್ರೆ, ಅದು ಯಾವಾಗ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿ ಬರೋರು ಆಫ್ ರೋಡಿಂಗ್ ಗಾಡಿಗಳು ತರಬೇಡಿ, ಬುಲ್ಟೆಸರ್ ಪೋಕ್ಲೈಟ್ ತಗೋಬೇಡಿ. ಅವಾಗೂ ಸ್ವಲ್ಪ ಭತ್ತದ ನಾಡು ಸಿರುಗುಪ್ಪ. ಬಟ್ ಇಲ್ಲಿ ನಮ್ಮ ಸಿರುಗುಪ್ಪದ ರಸ್ತೆಗಳು ಸಹಿತ ಚೆನ್ನಾಗಿಲ್ಲ. ಸಿರುಗುಪ್ಪ ಟು ಸಿಂಧನೂರು ಅನ್ಕೋತೀನಿ ಈ ರಸ್ತೆ. ದಯವಿಟ್ಟು ಈ ಒಂದು ರಸ್ತೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಈಗ ಇರ್ತಕ್ಕಂತಹ ಶಾಸಕರು ಈ ಒಂದು ರಸ್ತೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗಿರ್ತಕ್ಕಂಥ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದ ಮಾನ್ಯ BM ನಾಗರಾಜ್ ಸರ್ ಅವರು ಈ ಒಂದು ರಸ್ತೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ರೈತರಿಗಾಗಿರ್ಬೋದು ಮತ್ತು ಟ್ರಾವೆಲರ್ಸ್ಗಾಗಿರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ರಸ್ತೆಯ ಕಾಮಗಾರಿಯನ್ನು ಬೇಗನೆ ಸ್ಟಾರ್ಟ್ ಮಾಡಬೇಕಾಗಿ ಹೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ತೊಂದರೆ ಆಗ್ತಿರೋದು ನಮಗೊಂದೇ ಅಲ್ಲ, ಎಲ್ಲ ಇಡೀ ಸಿರುಗುಪ್ಪದ ಜನತೆಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಧನ್ಯವಾದಗಳು.